ನನ್ನ ನಿಜವಾದ ಹೆಸರು ಕೌಶಿಕ. ನನಗೆ ಈ ಪ್ರಪಂಚ ಕೊಟ್ಟ ಇನ್ನೊಂದು ಹೆಸರು ವಿಶ್ವಾಮಿತ್ರ. ನಾನೊಬ್ಬ ರಾಜನಾಗಿದ್ದೆ, ಈಗ ಋಷಿಯಾಗಿದ್ದೇನೆ. ಇನ್ನೊಂದು ವಿಷಯ, ಗಾಯತ್ರಿ ಮಂತ್ರವನ್ನು ರಚಿಸಿದ್ದು ನಾನೇ. ಇದೆಲ್ಲ ಹೇಗಾಯಿತು ಗೊತ್ತಾ? ಬನ್ನಿ, ನಿಮಗೆ ನನ್ನ ಕತೆ ಹೇಳುತ್ತೇನೆ. ನಾನು ಯುದ್ಧವನ್ನು ಬಹಳ ಪ್ರೀತಿಸುತ್ತಿದ್ದೆ. ಒಮ್ಮೆ ಒಂದು ದೊಡ್ಡ ಯುದ್ಧವನ್ನು ಗೆದ್ದ ನಂತರ ಕಾಡಿನ ದಾರಿಯಲ್ಲಿ ನಡೆಯುತ್ತಾ ಪ್ರಯಾಣಿಸುತ್ತಿದ್ದೆವು. ಎಲ್ಲರೂ ಬಹಳ ದಣಿದಿದ್ದರು. ನನ್ನ ಮಂತ್ರಿ, ನಾವೇಕೆ ಹತ್ತಿರದಲ್ಲಿರುವ ಋಷಿ ವಸಿಷ್ಠರ ಆಶ್ರಮದಲ್ಲಿ ವಿಶ್ರಾಂತಿ ಪಡೆಯಬಾರದು? ಹೋಗೋಣವೆಂದೆ. ನಾವು ವಸಿಷ್ಠರ ಆಶ್ರಮಕ್ಕೆ ಬಂದೆವು. ವಸಿಷ್ಠರು ನಮ್ಮನ್ನು ಅತ್ಯಂತ ಕಳಕಳಿಯಿಂದ ಬರಮಾಡಿಕೊಂಡರು. ವಸಿಷ್ಠರು ಒಬ್ಬ ಮಹಾನ್ ತಪಸ್ವಿ ಮತ್ತು ಶಕ್ತಿಶಾಲಿಯಾದ ಋಷಿ. ಅವರು ಇಡೀ ಸೈನ್ಯಕ್ಕೆ ಊಟ ಹಾಕಿದರು. ಕಾಡಿನಲ್ಲಿರುವ ಸನ್ಯಾಸಿಯಿಂದ ಲಕ್ಷಾಂತರ ಜನರಿಗೆ ಊಟದ ವ್ಯವಸ್ಥೆಯೇ. ನಾನು ಅವರನ್ನು ಕೇಳಿದಾಗ, ಲಕ್ಷಾಂತರ ಜನಕ್ಕೆ ಊಟದ ವ್ಯವಸ್ಥೆ ಹೇಗೆ? ಮಹಾರಾಜ, ನನ್ನ ಬಳಿ ಇಚ್ಛೆಗಳನ್ನು ಈಡೇರಿಸುವ ಹಸು ಇದೆ. ಅದರ ಹೆಸರು ನಂದಿನಿ. ಹಸುವಿನ ಬಗ್ಗೆ ದುರಾಸೆಯು ನನ್ನಲ್ಲಿ ಹೆಚ್ಚುತ್ತಾ ಹೋಯಿತು. ಹಸುವನ್ನು ನನಗೆ ಕೊಡಿ, ನಿಮ್ಮನ್ನು ಹಾಗೂ ರಾಜ್ಯವನ್ನು ನಾನು ನೋಡಿಕೊಳ್ಳುತ್ತೇನೆ. ನಂದಿನಿಯು ನನಗೆ ತಾಯಿ ಇದ್ದಂತೆ, ಅವಳನ್ನು ನಾನು ಕೊಡುವುದಿಲ್ಲವೆಂದರು. ನಾನು ಬಹಳ ಕೋಪಗೊಂಡೆ. ಅವರು ಮಹಾತಪಸ್ವಿ ಎಂದು ನನಗೆ ಗೊತ್ತಿರಲಿಲ್ಲ. ಒಬ್ಬ ವೃದ್ಧ ಸನ್ಯಾಸಿ, ಅವರ ರಾಜನ ಮಾತಿಗೆ ಬೆಲೆ ಕೊಡುತ್ತಿಲ್ಲವೆಂದುಕೊಂಡೆ. ಕ್ರೋಧ, ಆ ಹಸುವನ್ನು ಹಿಡಿದು ಕಟ್ಟಿ ರಾಜಧಾನಿಗೆ ಹೋಗೋಣ. ತಮ್ಮ ದೈವಿಕ ಶಕ್ತಿಯಿಂದ ನಮ್ಮನ್ನು ತಡೆದರು. ಅಲುಗಾಡಲು ಕೂಡ ಸಾಧ್ಯವಾಗಲಿಲ್ಲ. ಮೊದಲ ಬಾರಿ ಅವರ ಶಕ್ತಿಯ ಬಗ್ಗೆ ಅರಿವಾಯಿತು. ಕ್ಷಮೆ ಕೇಳಿ ರಾಜಧಾನಿಗೆ ಹೊರಟೆವು. ದೇಹದಲ್ಲಿ ಸೇಡಿನ ಭಾವ, ಹಸುವಿನ ದುರಾಸೆ. ಬಲಶಾಲಿಯಾಗಬೇಕಿತ್ತು. ರಾಜ್ಯವನ್ನು ಬಿಟ್ಟು ಹೊರಟೆ. ಅತಿ ಘೋರವಾದ ತಪಸ್ಸು. ಬೆಟ್ಟದ ಮೇಲೆ ಕುಳಿತುಕೊಂಡು ಮಹಾದೇವನ ಮೇಲೆ ತಪಸ್ಸು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕೊನೆಗೂ ಅವರು ಪ್ರತ್ಯಕ್ಷರಾದರು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಿನ್ನ ಭಕ್ತಿಯನ್ನು ಮೆಚ್ಚಿದ್ದೇನೆ. ಕೇಳು, ನಿನಗೇನು ಬೇಕು? ಮಹಾದೇವ, ನನಗೆ ಅತ್ಯಂತ ಶಕ್ತಿ ಹೊಂದಿರುವ ಅಸ್ತ್ರ ಬೇಕು. ತಥಾಸ್ತು, ತೆಗೆದುಕೋ. ಧನ್ಯೋಸ್ಮಿ. ಯುದ್ಧಕ್ಕೆ ಆಹ್ವಾನಿಸಲು ವಸಿಷ್ಠರ ಜಾಗಕ್ಕೆ ಹೋದೆ. ವಸಿಷ್ಠರೇ, ನಿಮ್ಮೊಂದಿಗೆ ಯುದ್ಧ ಮಾಡಲು ಬಂದಿದ್ದೇನೆ, ಆಚೆ ಬನ್ನಿ. ನಿಮಗೆ ಅನುಮತಿ ನೀಡುತ್ತೇನೆ ಮಹಾರಾಜ. ನೀವು ಆಕ್ರಮಣ ಮಾಡುವ ಮುಂಚೆ ನನಗೆ ತಿಳಿಸುವ ಅವಶ್ಯಕತೆ ಇಲ್ಲ. ನಾನೊಬ್ಬ ಕ್ಷತ್ರಿಯ, ಹಾಗೆ ಮಾಡಲು ಸಾಧ್ಯವಿಲ್ಲ. ಅಸ್ತ್ರವು ಅವರಿಗೆ ಹಾನಿ ಮಾಡಲಿಲ್ಲ. ಆ ಅಸ್ತ್ರವನ್ನೇ ಅವರು ಹೀರಿಕೊಂಡರು. ನಾನು ಪಾಠ ಕಲಿಯಲಿಲ್ಲ. ಈ ಬಾರಿ ಬ್ರಹ್ಮನ ಮೇಲೆ ಘೋರ ತಪಸ್ಸು ಮಾಡಿ ಬ್ರಹ್ಮಾಸ್ತ್ರವನ್ನು ಪಡೆದೆ. ಆದರೆ ಬ್ರಹ್ಮಾಸ್ತ್ರವನ್ನು ಸಹ ಅವರು ಹೀರಿಕೊಂಡರು. ಈ ಬಾರಿ ಸರಿಯಾದ ಪಾಠ ಕಲಿತೆ. ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುವುದು ಆಯುಧಗಳಲ್ಲ, ಬದಲಾಗಿ ಉನ್ನತ ಮಟ್ಟದ ಜಾಗೃತಿ ಮತ್ತು ಒಳಗಿನ ಬೆಳಕು ಎಂದು. ವಸಿಷ್ಠರಿಗೆ ಶರಣಾಗಿ ಅವರ ಶಿಷ್ಯನಾದೆ. ಈ ಸಾರಿ ಘೋರ ತಪಸ್ಸನ್ನು ವಿಶ್ವದ ಒಳಿತಿಗಾಗಿ ಶುರು ಮಾಡಿದೆ. ಆದ್ದರಿಂದ ನನ್ನನ್ನು ವಿಶ್ವಾಮಿತ್ರ ಎಂದು ಕರೆದರು. ಅಂದರೆ ವಿಶ್ವದ ಮಿತ್ರ ಎಂದರ್ಥ. ನಾನು ಮಂತ್ರಗಳನ್ನು ಅಧ್ಯಯನ ಮಾಡಲು ಶುರು ಮಾಡಿದೆ. ಆದರೊಂದು ದಿನ ನನ್ನ ದೀರ್ಘವಾದ ಧ್ಯಾನದಲ್ಲಿ ಈ ಮಂತ್ರವು ಕಾಣಿಸಿಕೊಂಡಿತ್ತು. ಅದೇ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರದಿಂದ ಜನರು ಅಪಾರವಾದ ಪ್ರಯೋಜನಗಳನ್ನು ಪಡೆದರು. ಅಂತಿಮವಾಗಿ ನನಗೆ ಶಾಂತಿ ಲಭಿಸಿದೆ. ಇಷ್ಟೊತ್ತು ನನ್ನ ಕಥೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು.